ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇದು ನಿನ್ನೆ ಮತ್ತು ಇವತ್ತಿನ ಮಿನಿ ಲಾಗ್. ಇವತ್ತು ಗಣಪತಿ ವಿಸರ್ಜನೆ ಇತ್ತು, ಹಾಗಾಗಿ ನಿನ್ನೆ ದೇವಸ್ಥಾನದಲ್ಲಿ ಪೂಜೆ ಕೂಡ ಇತ್ತು. ನಂತರ ಎಲ್ಲರೂ ಊಟ ಮಾಡಿಕೊಂಡು ಮಕ್ಕಳಿಗೆ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ರು. ಮ್ಯೂಸಿಕಲ್ ಚೇರ್, ಪಾಸಿಂದ ಬಾಲ್ ಮತ್ತು ಲೆಮನ್ ಆ್ಯಂಡ್ ಸ್ಪೂನ್. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಇದ್ರು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಡ್ಯಾನ್ಸ್ ಕೂಡ ಇತ್ತು. ಲೇಖಾಂಶಿಕ್ ಸಾಂಗ್ ಹಾಕಿದ ತಕ್ಷಣ ಅವ್ನು ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಅನುಮಾನ ಇಲ್ಲ ಪಾಪ ಮಳೆ ಬರ್ತಿತ್ತು, ಬಟ್ ನಮ್ಮ ಹುಡುಗಿರು ಮಳೆ ಬಂದರೂ ನಿಲ್ಲಿಸಲಿಲ್ಲ. ಅದರಲ್ಲೂ ಸ್ಟೆಪ್ ಹಾಕಿದ್ರು. ನಿನ್ನೆ ಮನೆಗೆ ಬಂದಿದ್ದು ತುಂಬ ಲೇಟ್ ಆಗಿತ್ತು, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗಣಪತಿ ವಿಸರ್ಜನೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲಿ ಅವರೆಲ್ಲ ಫುಲ್ ಪಟಾಕಿ ಎಲ್ಲ ಹೊಡ್ಕೊಂಡು ಫುಲ್ ಎಲ್ಲ ರೆಡಿ ಆಗಿಬಿಟ್ಟಿದ್ರು ಗಣಪತಿನ ವಿಸರ್ಜನೆ ಮಾಡೋದಕ್ಕೆ. ಹಾಗೆ ಮಹಾಮಂಗಳಾರತಿ ಎಲ್ಲ ಆಯಿತು. ಮಂಗಳಾರತಿ ಎಲ್ಲ ತೊಗೊಂಡು ಮತ್ತು ಗಣಪತಿನ ಮೆರವಣಿಗೆಗೆ ಅಂತ ಟ್ರ್ಯಾಕ್ಟರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ನಿನ್ನೆ ಆಡಿಸಿದ ಗೇಮ್ಸ್ಗಳಿಗೆಲ್ಲ ಪ್ರೈಸಸ್ನ ಕೊಡ್ತಾಯಿದ್ರು. ಅಲ್ಲೆಲ್ಲ ಹೋಲಿ ಎಲ್ಲ ಆಡಿಕೊಂಡು ಫುಲ್ ನನಗೂ ನನ್ನ ಲೇಖಾಂಶಿಗೂ ಎಲ್ಲ ಫುಲ್ ಹೋಲಿ ಎಲ್ಲ ಹಚ್ಚಿದ್ರು. ಮತ್ತು ನಮ್ಮ ಹುಡುಗಿರೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದನ್ನು ನೋಡಿ ಲೇಖಾಂಶು ಸಹ ಇಳಿದ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಗಣಪತಿ ಮೆರವಣಿಗೆಗೆ ಹೊರಟು ಟ್ರ್ಯಾಕ್ಟರಲ್ಲಿ. ಎಲ್ಲರೂ ಗಣಪತಿ ಹಿಂದೆ ಟ್ರ್ಯಾಕ್ಟರಲ್ಲಿ ಹೊರಟ್ವಿ ಕೆರೆ ಹತ್ರ. ಕೆರೆ ಹತ್ರ ಬಂದಾದಮೇಲೆ ಟ್ರ್ಯಾಕ್ಟರಿಂದ ಗಣಪತಿನ ಕೆರೆಯ ಕಟ್ಟೆ ಮೇಲೆ ಕೂರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಪೂಜೆ ಮಾಡಿ ನಂತರ ಗಣಪತಿನ ನೀರಿನಲ್ಲಿ ವಿಸರ್ಜನೆ ಮಾಡ್ತಾರೆ. ಗಣೇಶನ ವಿಸರ್ಜನೆಯೇ ನಮಗೆ ಒಂದು ಹಬ್ಬವಾಗಬಾರದು. ನಾವೆಲ್ಲರೂ ದೇವರಿಗೆ ಒಂದು ಪ್ರಮಾಣ ಮಾಡಬೇಕು. ಮುಂದಿನ ವರ್ಷ ನಿಮ್ಮನ್ನು ಇನ್ನೂ ಪ್ರೀತಿಯಿಂದ, ಸಂಭ್ರಮದಿಂದ, ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇವೆ ಎಂದು. ಒಳ್ಳೆಯ ಕೆಲಸ, ಒಳ್ಳೆಯ ಮನಸ್ಸಿನೊಂದಿಗೆ ಗಣಪತಿಯನ್ನು ಬರಮಾಡಿಕೊಳ್ಳೋಣ ಎಂದು ಗಣಪತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡೋಣ. ನಂತರ ಪ್ರಸಾದ ಅಲ್ಲೇ ಇತ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಲೇಖಾಂಶ್ ಅವ್ರ ತಾತನ ಹೆಗ್ಲು ಮೇಲೆ ಕೂತ್ಕೊಂಡು ಮನೆವರೆಗೂ ಬಂದ. ಇವತ್ತಿನ ಲಾಗ್ ಹೀಗಾಗಿತ್ತು. ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.